ಇರಾನ್ ಇಸ್ರೇಲ್ ಯುದ್ಧ ಈಗ ಕರುನಾಡಿಗೆ ಕಂಟಕ ಆಗ್ತಾ ಇದೆ. ಈ ಕದನದ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈಗ ಗೃಹ ಬಳಕೆ ಆಟೋ ಗ್ಯಾಸ್ಗಾಗಿ ಕೂಡ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ಜಿಲ್ಲೆಯಲ್ಲಿ ಪರಿಸ್ಥಿತಿ ಯಾವ ರೀತಿ ಆಗಿದೆ ಬನ್ನಿ ನೋಡ್ಕೊಂಡು ಬರೋಣ. ಅಲ್ಲಿ ಘನಘೋರ ಯುದ್ಧ, ಇಲ್ಲಿ ಗ್ಯಾಸ್ ಗಂಡಾಂತರ. ಅನಿಲ ಬರಕ್ಕೆ ಕರುನಾಡಿನ ಜನಜೀವನ ತತ್ತರ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕ್ಷಣ ಕ್ಷಣಕ್ಕೂ ಘನಘೋರವಾಗ್ತಾ ಇದೆ. ಅಲ್ಲಿ ಇಸ್ರೇಲ್ ಇರಾನ್ ವಿನಾಶವನ್ನ ಸೃಷ್ಟಿ ಮಾಡುತ್ತಿವೆ. ಆದರೆ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ದಿನ ದಿನಕ್ಕೂ ಕೂಡ ಹೆಚ್ಚಾಗ್ತಾನೆ ಇದೆ. ಈ ಅಭಾವ ತಗ್ಗುವಂತಹ ಯಾವುದೇ ಲಕ್ಷಣಗಳು ಕೂಡ ಸದ್ಯಕ್ಕೆ ಕಾಣ್ತಿಲ್ಲ. ಜನರಿಗೆ ಗ್ಯಾಸ್ ಗೋಳಾಟ ಹೇಳತೀರದಂತಾಗಿದೆ. ಕರುನಾಡಿನ ಜಿಲ್ಲೆ ಜಿಲ್ಲೆಯಲ್ಲೂ ಗ್ಯಾಸ್ ಸಿಲಿಂಡರ್ ಹಾಹಾಕಾರ ಜೋರಾಗಿದೆ. ಒಂದಲ್ಲ ಎರಡಲ್ಲ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನ ಪರಿತಪಿಸ್ತಾ ಇದ್ದಾರೆ. ಗ್ಯಾಸ್ ಗಂಡಾಂತರ 1. ಎಲ್ಪಿಜಿಗಾಗಿ ಆಟೋ ಚಾಲಕರ ಪ್ರತಿಭಟನೆ. ಗದಗದ ಕೆಎಚ್ ಪಾಟೀಲ್ ಸರ್ಕಲ್ ಬಳಿ ಆಟೋ ಚಾಲಕರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಆಟೋ ಚಾಲಕರಿಗೆ ಎಲ್ಪಿಜಿ ಹಾಗೂ ಪೆಟ್ರೋಲ್ ಗ್ಯಾರಂಟಿ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಏಕಾಏಕಿ ಗ್ಯಾಸಿನ ಬೆಲೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಬದುಕು ಸಾಗಿಸೋದು ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಕೂಡ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಪ್ರತಿನಿತ್ಯನೂ ಕೂಡ ಒಂದ್ ಕಡೆ ಎಲ್ಪಿಜಿ ಗ್ಯಾಸ್ ಸಿಕ್ಕರೆ ಕೆಲವು ಬಂಕ್ನಲ್ಲಿ ಕೂಡ ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಆಟೋ ಚಾಲಕರು ಇವಾಗ ಏನು ಆಟೋವನ್ನು ಕೂಡ ಓಡಿಸದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಗಂಡಾಂತರ 2. ಆಟೋ ಗ್ಯಾಸ್ಗಾಗಿ ಹಾಹಾಕಾರ. ಇತ್ತ ಕಲಬುರಗಿ ಜಿಲ್ಲೆಯಲ್ಲಿ ಆಟೋ ಗ್ಯಾಸ್ಗಾಗಿ ಹಾಹಾಕಾರ ಮುಂದುವರಿತಾ ಇದೆ. ಕಲಬುರಗಿ ನಗರದ 14 ಎಲ್ಪಿಜಿ ಬಂಕ್ ಪೈಕಿ 12 ಬಂಕ್ಗಳು ಈಗಾಗಲೇ ಕ್ಲೋಸ್ ಆಗಿವೆ. ಇದರಿಂದ ನಗರದ ಸಾವಿರಾರು ಆಟೋಗಳ ಮಾಲೀಕರು ಗ್ಯಾಸ್ ಸಿಗದೆ ಪರದಾಡ್ತಾ ಇದ್ದಾರೆ. 2 ದಿನಗಳಿಂದಲೂ ಕೂಡ ಸಂಪೂರ್ಣವಾಗಿ ಲಾಕ್ ಆಗಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಏನು ಪೆಟ್ರೋಲ್ ಬಂಕ್ಗಳಿಗೆ ಬರಬೇಕಾದಂತಹ ಎಲ್ಪಿಜಿ ಗ್ಯಾಸ್ ಬಾರದೇ ಇರುವಂತಹ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಂಕ್ಗಳು ಸಂಪೂರ್ಣವಾಗಿ ಬಂಧನ ಮಾಡಿರುವಂತದ್ದು. ಜೊತೆಗೆ ಪೆಟ್ರೋಲ್ ಬಂಕ್ಗೆ ಎಂಟ್ರಿ ಕೊಡುವಂತಹ ಪ್ಲೇಸ್ ಅಲ್ಲೇ ಕೂಡ ಒಂದು ಹಗ್ಗದಿಂದ ಉದ್ದನೆಯ ಹಗ್ಗದಿಂದ ಇದನ್ನ ಕಟ್ಟಿರುವಂತದ್ದು. ಅಂದ್ರೆ ಯಾರು ಕೂಡ ಆಟೋಗಳು ಬಂದು ಅವರಿಗೆ ನೋ ಸ್ಟಾಕ್ ಅನ್ನುವಂತ ಹೇಳುವಂತ ಕೆಲಸ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಆ ಒಂದು ಹಗ್ಗದಿಂದ ಕಟ್ಟಿರುವಂತದ್ದು. ಗ್ಯಾಸ್ ಗಂಡಾಂತರ 3. ರಜೆ ದಿನವೂ ಗ್ಯಾಸ್ ಏಜೆನ್ಸಿಗೆ ಮುಗಿಬಿದ್ದ ಜನ. ಇನ್ನು ಹಾಸನದ ಸಕಲೇಶಪುರದಲ್ಲಿ ರಜೆ ದಿನವೂ ಕೂಡ ಗ್ಯಾಸ್ ಏಜೆನ್ಸಿಗೆ ಜನ ಮುಗಿಬಿದ್ದಿದ್ದಾರೆ. ಆದರೆ ಸರಿಯಾಗಿ ಕೆವೈಸಿ ಆಗದೆ ಜನ ಪರದಾಡಿದ್ದಾರೆ. ಗ್ಯಾಸ್ ಏಜೆನ್ಸಿಯಲ್ಲಿ ರಜಾ ದಿನ ಕೂಡ ಇವತ್ತು ಬಾಗಿಲನ್ನ ತೆರೆದು ಸರ್ವಿಸ್ ಅನ್ನ ಕೊಡುವ ಹಂತಕ್ಕೆ ಬಂದಿದ್ದಾರೆ. ಇನ್ನ ಎಷ್ಟು ಮಟ್ಟಿಗೆ ಜನಗಳು ಬಂದಿದ್ದಾರೆ ನೋಡಬಹುದು. ಹಾಗೆ ಮುಖ್ಯವಾಗಿ ಇದಕ್ಕೆ ಏನು ಸಾಫ್ಟ್ವೇರ್ ತಂತ್ರಾಂಶದಲ್ಲೂ ಕೂಡ ಈ ಕೆವೈಸಿ ಮಾಡಲಿಕ್ಕೆ ತೊಂದರೆ ಆಗಿರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಗ್ಯಾಸ್ ಗಂಡಾಂತರ 4. ಬಂಕ್ಗಳ ಮುಂದೆ ಸಾಲು ಸಾಲು ಆಟೋ. ತುಮಕೂರಿನಲ್ಲೂ ಕೂಡ ಆಟೋ ಗ್ಯಾಸ್ ಸಮಸ್ಯೆ ಉಲ್ಬಣಗೊಂಡಿದ್ದು ಎಲ್ಪಿಜಿಗಾಗಿ ಬಂಕ್ಗಳ ಮುಂದೆ ಸಾಲು ಸಾಲು ಆಟೋಗಳು ನಿಂತಿವೆ. ಗಂಟೆಗಟ್ಟಲೆ ಕಾದು ಆಟೋ ಚಾಲಕರು ಗ್ಯಾಸ್ ತುಂಬಿಸಿಕೊಂಡು ಹೋಗ್ತಿದ್ದಾರೆ. ಪ್ರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ಕಾದು ಇಲ್ಲಿ ಗ್ಯಾಸ್ ಅನ್ನು ತುಂಬಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥ ದೃಶ್ಯಗಳ ಗಮನಿಸಬಹುದು. ಈಗಾಗಲೇ ಕೇವಲ 54 ರೂಪಾಯಿ ಇದ್ದಂತಹ ಆಟೋ ಗ್ಯಾಸ್ನ ದರ ಈಗ 90 ರೂಪಾಯಿಗೆ ಕೂಡ ಏರಿಕೆ ಆಗಿರತಕ್ಕಂಥದ್ದು. ಆದರೂ ಕೂಡ ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅಂತೇಳಿ ಈಗ ಆಟೋ ಚಾಲಕರು ಎಲ್ಲಿ ಓಪನ್ ಇದೆ ಅಲ್ಲಿ ಬಂದು ತುಂಬಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ದೃಶ್ಯ ಗಮನಿಸಬಹುದು. ಈಗಾಗಲೇ ಸರ್ತಿ ಕಾಲದಲ್ಲಿ ಕೂಡ ಗ್ಯಾಸ್ ಆಟೋಗಳು ಕೂಡ ನಿಂತಿರ್ತಕ್ಕಂಥದ್ದು. ಗ್ಯಾಸ್ ಗಂಡಾಂತರ 5. ಮೈಸೂರಿನಲ್ಲೂ ಎಲ್ಪಿಜಿ ಗ್ಯಾಸ್ಗೆ ಹಾಹಾಕಾರ. ಗ್ಯಾಸ್ನ ಬೆಲೆ ಅದೇ ಆಟೋಗೆ ಬಳಸುವಂತಹ ಎಲ್ಪಿಜಿಯ ದರ ಕೂಡ ಸಾಕಷ್ಟು ಏರಿಕೆ ಆಗಿದೆ. ಒಂದು ಕಡೆ ಸ್ಟಾಕ್ ಬರೆದಿರೋ ಕಾರಣಕ್ಕಾಗಿ ಈಗಾಗಲೇ ಈ ಒಂದು ಗ್ಯಾಸ್ ಬಂಕ್ ಅನ್ನು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಮಾಡಿರುವಂತದ್ದು. ಕಳೆದ 3-4 ದಿನಗಳಿಂದಲೂ ಕೂಡ ಪ್ರತಿನಿತ್ಯವೂ ಕೂಡ ಗ್ಯಾಸ್ನ ದರ ಏರಿಕೆ ಆಗ್ತಲೇ ಇತ್ತು. ಸೊ ಹೀಗಾಗಿ ಆಟೋ ಚಾಲಕರು ಸಾಕಷ್ಟು ಪರದಾಡುವಂತಹ ಸ್ಥಿತಿ ಈಗ ಮೈಸೂರಿನಲ್ಲಿ ನಿರ್ಮಾಣ ಆಗಿರುವಂತದ್ದು. ಗ್ಯಾಸ್ ಗಂಡಾಂತರ 6. ಸಚಿವ ಮುನಿಯಪ್ಪ ಕ್ಷೇತ್ರದಲ್ಲೂ ಗ್ಯಾಸ್ ಟ್ರಬಲ್. ಬಂದ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಬೆಳಗ್ಗೆಯಿಂದ ಕೂಡ ಕೆಲವು ಆಟೋಗಳು ಬಂದು ಎಲ್ಪಿಜಿಯನ್ನ ನೋಡಿಕೊಂಡು ವಾಪಸ್ ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ದೇವನಹಳ್ಳಿಯಲ್ಲಿ ಸುಮಾರು 500ರಿಂದ 600ಕ್ಕೂ ಹೆಚ್ಚು ಆಟೋಗಳಿದೆ. ಆ ಆಟೋಗಳಿಗೂ ಕೂಡ ಪ್ರತಿದಿನ ಕೂಡ ಎಲ್ಪಿಜಿ ಗ್ಯಾಸ್ ಬೇಕಾಗುತ್ತೆ. ಆದ್ರೆ ಇದೀಗ 5 ದಿನಗಳಿಂದ ಕೂಡ ಸ್ಟಾಕ್ ಇಲ್ಲ. ಗ್ಯಾಸ್ ಗಂಡಾಂತರ 7. ರಾತ್ರಿ ಹೊತ್ತಲ್ಲೂ ಗ್ಯಾಸ್ಗೆ ಮುಗಿಬಿದ್ದ ಚಾಲಕರು. ಮಧ್ಯಾಹ್ನದಿಂದಲೇ ಕೂಡ ಮೊದಲಿಗೆ ಬಿಸಿಲಿಗೆ ಕ್ಯೂ ನಿಂತಿದೆ. ಇದೀಗ ರಾತ್ರಿ ಆದರೂ ಕೂಡ ಯಾವುದೇ ರೀತಿಯಲ್ಲಿ ಗ್ಯಾಸ್ ಸಿಗದಂತಹ ಕಾರಣಕ್ಕಾಗಿ ಇದೀಗ ಬಂಕ್ ಮುಂದೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಎಲ್ಲಾ ರೀತಿಯ ದುಡಿಮೆಯನ್ನು ಬಿಟ್ಟು ಇವತ್ತು ಇವರು ಗ್ಯಾಸ್ಗೋಸ್ಕರ ಕ್ಯೂ ನಿಂತಿದ್ದಾರೆ. ಇತ್ತ ರಾಜಕಾರಣಿಗಳು
ಎಲೆಕ್ಷನ್ ನಲ್ಲಿ ಬ್ಯುಸಿ ಆಗಿದ್ದಾರೆ, ನಮ್ಮ ಕಷ್ಟನ್ನ ಕೇಳೋರೇ ಇಲ್ಲ ಅನ್ನೋ ಆರೋಪವನ್ನು ಕೂಡ ಇಲ್ಲಿರುವಂತಹ ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಇದಿಷ್ಟೇ ಅಲ್ಲ, ಶಿವಮೊಗ್ಗ, ದಾವಣಗೆರೆ, ಧಾರವಾಡ ಸೇರಿದಂತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಗ್ಯಾಸ್ ಸಂಕಷ್ಟ ತಲೆದೂರಿದೆ. ಜನರ ಗೋಳಾಟ ಮುಂದುವರಿತಾನೇ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇರಾನ್ ಇಸ್ರೇಲ್ ಯುದ್ಧ ಈಗ ಕರುನಾಡಿಗೆ ಕಂಟಕ ಆಗ್ತಾ ಇದೆ. ಈ ಕದನದ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈಗ ಗೃಹ ಬಳಕೆ ಆಟೋ ಗ್ಯಾಸ್ಗಾಗಿ ಕೂಡ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ಜಿಲ್ಲೆಯಲ್ಲಿ ಪರಿಸ್ಥಿತಿ ಯಾವ ರೀತಿ ಆಗಿದೆ ಬನ್ನಿ ನೋಡ್ಕೊಂಡು ಬರೋಣ. ಅಲ್ಲಿ ಘನಘೋರ ಯುದ್ಧ, ಇಲ್ಲಿ ಗ್ಯಾಸ್ ಗಂಡಾಂತರ. ಅನಿಲ ಬರಕ್ಕೆ ಕರುನಾಡಿನ ಜನಜೀವನ ತತ್ತರ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕ್ಷಣ ಕ್ಷಣಕ್ಕೂ ಘನಘೋರವಾಗ್ತಾ ಇದೆ. ಅಲ್ಲಿ ಇಸ್ರೇಲ್, ಇರಾನ್ ವಿನಾಶವನ್ನ ಸೃಷ್ಟಿ ಮಾಡುತ್ತಿವೆ. ಆದರೆ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ದಿನ ದಿನಕ್ಕೂ ಕೂಡ ಹೆಚ್ಚಾಗ್ತಾನೆ ಇದೆ. ಈ ಅಭಾವ ತಗ್ಗುವಂತಹ ಯಾವುದೇ ಲಕ್ಷಣಗಳು ಕೂಡ ಸದ್ಯಕ್ಕೆ ಕಾಣ್ತಿಲ್ಲ. ಜನರಿಗೆ ಗ್ಯಾಸ್ ಗೋಳಾಟ ಹೇಳತೀರದಂತಾಗಿದೆ. ಕರುನಾಡಿನ ಜಿಲ್ಲೆ ಜಿಲ್ಲೆಯಲ್ಲೂ ಗ್ಯಾಸ್ ಸಿಲಿಂಡರ್ ಹಾಹಾಕಾರ ಜೋರಾಗಿದೆ. ಒಂದಲ್ಲ ಎರಡಲ್ಲ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನ ಪರಿತಪಿಸ್ತಾ ಇದ್ದಾರೆ. ಗ್ಯಾಸ್ ಗಂಡಾಂತರ 1, ಎಲ್ಪಿಜಿಗಾಗಿ ಆಟೋ ಚಾಲಕರ ಪ್ರತಿಭಟನೆ. ಗದಗದ ಕೆಎಚ್ ಪಾಟೀಲ್ ಸರ್ಕಲ್ ಬಳಿ ಆಟೋ ಚಾಲಕರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಆಟೋ ಚಾಲಕರಿಗೆ ಎಲ್ಪಿಜಿ ಹಾಗೂ ಪೆಟ್ರೋಲ್ ಗ್ಯಾರಂಟಿ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಏಕಾಏಕಿ ಗ್ಯಾಸಿನ ಬೆಲೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಬದುಕು ಸಾಗಿಸೋದು ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಕೂಡ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಪ್ರತಿನಿತ್ಯನೂ ಕೂಡ ಒಂದ್ ಕಡೆ ಎಲ್ಪಿಜಿ ಗ್ಯಾಸ್ ಸಿಕ್ಕರೆ ಕೆಲವು ಬಂಕ್ನಲ್ಲಿ ಕೂಡ ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಆಟೋ ಚಾಲಕರು ಇವಾಗ ಏನು ಆಟೋವನ್ನು ಕೂಡ ಓಡಿಸದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಗಂಡಾಂತರ 2, ಆಟೋ ಗ್ಯಾಸ್ಗಾಗಿ ಹಾಹಾಕಾರ. ಇತ್ತ ಕಲಬುರಗಿ ಜಿಲ್ಲೆಯಲ್ಲಿ ಆಟೋ ಗ್ಯಾಸ್ಗಾಗಿ ಹಾಹಾಕಾರ ಮುಂದುವರಿತಾ ಇದೆ. ಕಲಬುರಗಿ ನಗರದ 14 ಎಲ್ಪಿಜಿ ಬಂಕ್ ಪೈಕಿ 12 ಬಂಕ್ಗಳು ಈಗಾಗಲೇ ಕ್ಲೋಸ್ ಆಗಿವೆ. ಇದರಿಂದ ನಗರದ ಸಾವಿರಾರು ಆಟೋಗಳ ಮಾಲೀಕರು ಗ್ಯಾಸ್ ಸಿಗದೆ ಪರದಾಡ್ತಾ ಇದ್ದಾರೆ. 2 ದಿನಗಳಿಂದಲೂ ಕೂಡ ಸಂಪೂರ್ಣವಾಗಿ ಲಾಕ್ ಆಗಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಏನು ಪೆಟ್ರೋಲ್ ಬಂಕ್ಗಳಿಗೆ ಬರಬೇಕಾದಂತಹ ಎಲ್ಪಿಜಿ ಗ್ಯಾಸ್ ಬಾರದೇ ಇರುವಂತಹ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಂಕ್ಗಳು ಸಂಪೂರ್ಣವಾಗಿ ಬಂಧನ ಮಾಡಿರುವಂತದ್ದು. ಜೊತೆಗೆ ಪೆಟ್ರೋಲ್ ಬಂಕ್ಗೆ ಎಂಟ್ರಿ ಕೊಡುವಂತಹ ಪ್ಲೇಸ್ ಅಲ್ಲೇ ಕೂಡ ಒಂದು ಹಗ್ಗದಿಂದ, ಉದ್ದನೆಯ ಹಗ್ಗದಿಂದ ಇದನ್ನ ಕಟ್ಟಿರುವಂತದ್ದು. ಅಂದ್ರೆ ಯಾರು ಕೂಡ ಆಟೋಗಳು ಬಂದು ಅವರಿಗೆ ನೋ ಸ್ಟಾಕ್ ಅನ್ನುವಂತ ಹೇಳುವಂತ ಕೆಲಸ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಆ ಒಂದು ಹಗ್ಗದಿಂದ ಕಟ್ಟಿರುವಂತದ್ದು. ಗ್ಯಾಸ್ ಗಂಡಾಂತರ 3, ರಜೆ ದಿನವೂ ಗ್ಯಾಸ್ ಏಜೆನ್ಸಿಗೆ ಮುಗಿಬಿದ್ದ ಜನ. ಇನ್ನು ಹಾಸನದ ಸಕಲೇಶಪುರದಲ್ಲಿ ರಜೆ ದಿನವೂ ಕೂಡ ಗ್ಯಾಸ್ ಏಜೆನ್ಸಿಗೆ ಜನ ಮುಗಿಬಿದ್ದಿದ್ದಾರೆ. ಆದರೆ ಸರಿಯಾಗಿ ಕೆವೈಸಿ ಆಗದೆ ಜನ ಪರದಾಡಿದ್ದಾರೆ. ಗ್ಯಾಸ್ ಏಜೆನ್ಸಿಯಲ್ಲಿ ರಜಾ ದಿನ ಕೂಡ ಇವತ್ತು ಬಾಗಿಲನ್ನ ತೆರೆದು ಸರ್ವಿಸ್ ಅನ್ನ ಕೊಡುವ ಹಂತಕ್ಕೆ ಬಂದಿದ್ದಾರೆ. ಇನ್ನ ಎಷ್ಟು ಮಟ್ಟಿಗೆ ಜನಗಳು ಬಂದಿದ್ದಾರೆ ನೋಡಬಹುದು. ಹಾಗೆ ಮುಖ್ಯವಾಗಿ ಇದಕ್ಕೆ